ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಹಠ ಹಿಡಿದಿದ್ದ ರೆಬಲ್ಸ್ಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ವಿಜಯೇಂದ್ರಗೆ ಮೊದಲ ಹಂತದ ಸಕ್ಸಸ್ ಸಿಕ್ಕಿದೆ. ದೆಹಲಿಯಲ್ಲಿ ರೆಬಲ್ಸ್ ಟೀಮ್ಗೆ ಹಿನ್ನಡೆಯಾಗ್ತಿದ್ದ ಹಾಗೆ ಇಲ್ಲಿ BYB ಕೂಡ ಅಲರ್ಟ್ ಆಗಿದ್ದಾರೆ. ಈ ಮೂಲಕ ಹೈಕಮಾಂಡ್ ವಿಜಯೇಂದ್ರರ ಪರವಾಗಿದೆ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರಾಗಿಯೇ ಮುಂದುವರಿಯೋದು ಫಿಕ್ಸ್ ಅನ್ನೋ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ನಿನ್ನೆ ರೆಬಲ್ಸ್ ನಾಯಕರ ವಿರುದ್ಧ ಕೂಡ BY ವಿಜಯೇಂದ್ರ ಇದೇ ಸಂದೇಶ ರವಾನೆ ಮಾಡೋ ನಿಟ್ಟಿನಲ್ಲೇ ಕೆಂಡ ಕಾರಿತು, ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದು. ಕೆಲವೊಂದು ಕಡೆ ಹೈಕಮಾಂಡ್ ಸಂಪೂರ್ಣ BY ವಿಜಯೇಂದ್ರ ಪರವಾಗಿದೆ. ದೆಹಲಿಗೆ ಹೋಗಿ ಬೀಡು ಬಿಟ್ಟು ವಿಜಯೇಂದ್ರರ ವಿರುದ್ಧ ಹೈಕಮಾಂಡ್ಗೆ ತಮ್ಮ ಅಭಿಪ್ರಾಯ ಮುಟ್ಟಿಸೋಕೆ ಹೋಗಿದ್ದವಗೆ ಆ ಭಿನ್ನಮತೀಯರ ಟೀಮ್ಗೆ ಹಿನ್ನಡೆಯಾಗಿದೆ ಅನ್ನುವಂಥದ್ದು ಸದ್ಯ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು. ಸೊ ಇದನ್ನೆಲ್ಲ ಈ ಬೆಳವಣಿಗೆಗಳನ್ನು ವಿಜಯೇಂದ್ರ ಆ್ಯಂಡ್ ಟೀಮ್ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಿದೆ. ಮತ್ತು ಹೈಕಮಾಂಡ್ನಿಂದ ಅಭಯ ಇದೆ ಅನ್ಸುತ್ತೆ. ಆ ಕಾರಣಕ್ಕಾಗಿ ನಿನ್ನೆ ಒಂದಷ್ಟು ವಿಚಾರ ಮಾತಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ಗಣಪತಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಈಗ ಸದ್ಯ BJPಯಲ್ಲಿನ ಬೆಳವಣಿಗೆಗಳನ್ನು ಗಮನಿಸಿದ್ರೆ ವಿಜಯೇಂದ್ರ ಆ್ಯಂಡ್ ಟೀಮ್ಗೆ ಒಂದು ಆತ್ಮವಿಶ್ವಾಸ ಅಥವಾ ಹೈಕಮಾಂಡ್ನ ಭರವಸೆ ಸಿಕ್ಕ ಹಾಗೆ ಕಾಣ್ತಾ ಇದೆಯಾ ಅಂತ? ವಿಜಯ್, ಖಂಡಿತ ನೋಡಿ, ರಾಜ್ಯ BJPಯಲ್ಲಿ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅನ್ನೋದು ಒಂದಷ್ಟು ಟೀಮ್ಗಳೇ ರೆಡಿಯಾಗಿತ್ತು. ಆ ತಟಸ್ಥ ಹಾಗೂ ಭಿನ್ನರ ತಂಡ ನೇರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಜ್ಯಾಧ್ಯಕ್ಷರನ್ನೇ ಬದಲಾವಣೆ ಮಾಡ್ತೀನಿ ಅಂತ ಒಂದಷ್ಟು ಕಡಾಖಂಡಿತವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇದೇ ಹಂತದಲ್ಲಿ ನೇರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಹೋದರೆ ಹೈಕಮಾಂಡ್ ನಾಯಕರು ಯಾವುದೇ ಕಾರಣಕ್ಕೂ ಅವರ ಮನ್ನಣೆ ಅಂದರೆ ಅವರ ಬೇಡಿಕೆಗೆ ಮನ್ನಣೆಯನ್ನೇ ಕೊಟ್ಟಿಲ್ಲ, ನೇರವಾಗಿ ವಾಪಸ್ ಆಗ್ತಾರೆ. ಈ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರಿಗೆ ಮೊದಲ ಹಂತದ ಯಶಸ್ಸು ಸಿಗುತ್ತೆ. ಕಾರಣ ಏನು ಅಂತಂದರೆ ನೋಡಿ, ಭಿನ್ನರ ತಂಡ ಜೊತೆಗೆ ತಟಸ್ಥ ತಂಡ ಎರಡೂ ಕೂಡ ಹೈಕಮಾಂಡ್ ನಾಯಕರಿಗೆ ಮನವಿಯನ್ನು ಮಾಡೋಕೆ ಹೋದಾಗ ಅವರಿಗೆ ಒಂದಷ್ಟು ವಿಫಲವಾಗಿದೆ, ಒಂದಷ್ಟು ಹಿನ್ನಡೆ ಆಗಿದೆ. ಈ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರಿಗೆ ಮೊದಲ ಹಂತದ ಸಕ್ಸಸ್ ಎದುರಾಗಿದೆ. ಅಂದರೆ ಬಹುತೇಕ ವಿಜೇಂದ್ರ ಅವರೇ ರಾಜ್ಯ BJPಯ ರಾಜ್ಯಾಧ್ಯಕ್ಷರು ಅನ್ನೋದು ಕೂಡ ಒಂದಷ್ಟು ಮನ್ನಣೆ ಆಗೋದು, ಒಂದಷ್ಟು ಸೂಚನೆಯನ್ನು ಸಿಕ್ಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಸುಮ್ಮನೆ ಇದರ ಖಂಡಿತ ಇಲ್ಲ. ನೋಡಿ, ತಟಸ್ಥ ಬಣಕ್ಕೂ ಜೊತೆಗೆ ಭಿನ್ನರ ತಂಡಕ್ಕೂ ಕೂಡ ಒಂದಷ್ಟು ಸೂಚನೆಯನ್ನು ಕೊಡ್ತಾರೆ. ನೋಡಿ, ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ನಾಯಕರು ಒಂದಷ್ಟು ತೀರ್ಪು ಅಥವಾ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ನೀವು ಯಡಿಯೂರಪ್ಪರನ್ನಾಗಲಿ ಜೊತೆಗೆ ಪಾರ್ಟಿಯನ್ನಾಗಲಿ ಒಂದಷ್ಟು ಅವಹೇಳನ ಮಾಡುವಂಥದ್ದು, ಅಪಪ್ರಚಾರವನ್ನು ಮಾಡುವಂಥದ್ದು ಬೇಡ. ಹೀಗಾಗಿ ಒಂದಷ್ಟು ಸೂಚನೆ ಹೇಗಿತ್ತು ಅಂತಂದರೆ ಖಡಕ್ ವಾರ್ನಿಂಗ್ ಮೂಲಕ ಇತ್ತು. ಅಂದರೆ ಚುನಾವಣೆ ಮುಗಿಲಿ, ಒಂದು ಹಂತದ ಸೂಚನೆಯನ್ನು ಕೊಟ್ಟವರಿಗೆ ಏನೆಲ್ಲ ಆಗುತ್ತೋ ನೋಡೋಣ, ಹೈಕಮಾಂಡ್ ನಾಯಕರು ಗಮನದಲ್ಲಿದೆ ಅನ್ನೋದು ಕೂಡ ಒಂದಷ್ಟು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ವಿಜೇಂದ್ರ ಅವರು ಯಾವಾಗ ಈ ಭಿನ್ನರ ತಂಡ ಮತ್ತು ತಟಸ್ಥ ತಂಡ ಹೈಕಮಾಂಡ್ ಭೇಟಿಗೆ ವಿಫಲ ಆಗಿದೆಯೋ ಅದಾದ ಬಳಿಕ ನೇರವಾಗಿ ಸುದ್ದಿಗೋಷ್ಠಿಗಳ ಮೂಲಕ ಖಡಕ್ ಸೂಚನೆಯನ್ನು ಕೊಡ್ತಾರೆ. ಒಂದಷ್ಟು ತಟಸ್ಥ ನಾಯಕರು ಕೂಡ ಯಾವಾಗ ರೆಬಲ್ ನಾಯಕರ ಬೆನ್ನಿಗೆ ನಿಂತು ಒಂದಷ್ಟು ಶೋ ಅನ್ನು ಕೊಡ್ತಾ ಇದ್ರು, ಅವರು ಎಲ್ಲೋ ಒಂದು ಕಡೆ ಯೂ ಟರ್ನ್ ಅನ್ನು ಕೂಡ ಹೊಡೆದಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ನಮ್ದೇನು ತಕರಾರಿಲ್ಲ, ನಾವು ಪಕ್ಷಕ್ಕಾಗಿ ಇರುವಂಥದ್ದು, ಎಲ್ಲ ಒಂದು ಕಡೆ ಬೊಮ್ಮಾಯಿಯವರು ಪತ್ರಿಕಾ ಪ್ರಕಟಣೆ ಹೊರಡಿಸ್ತಾರೆ. ಅಂದ್ರೆ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ವಿಜೇಂದ್ರ ಅವರಿಗೆ ಮೊದಲ ಹಂತದ ಸಕ್ಸಸ್, ಅಂದ್ರೆ ಬಹುತೇಕವಾಗಿ ರಾಜ್ಯ BJPಯ ಗದ್ದುಗೆಯನ್ನ ಅವರೇ ಏರ್ತಾರೆ ಅನ್ನೋದು ಕೂಡ ಬಹುತೇಕ ಖಚಿತವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಖಂಡಿತವಾಗಿ ಪಕ್ಷ ಸಂಘಟನೆಗೆ ಸಾಕಷ್ಟು ಹುಮ್ಮಸ್ಸನ್ನು ಕೂಡ ನೋಡ್ತಾ ಇರುವಂಥದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.